ಅಂಬೇಡ್ಕರ್ ಅನ್ನು ಅವಹೇಳನಕಾರಿ ಹೇಳಿಕೆ ನೀಡಿದಂತ ಅಮಿತ್ ಶಾ ಅವರಿಗೆ ಒಂದು ಧಿಕ್ಕಾರವನ್ನು ಕೂಗ್ತೀವಿ. ಇಲ್ಲಿ ಬಂದಂತ ನಮ್ಮ ಪ್ರಗತಿಪರ ಸಂಘಟನೆಗಳು, ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲ ನಮ್ಮ ಭೀಮ ಬಂಧುಗಳಿಗೆ ವಂದಿಸಿ, ಮಾನ್ಯ ಅಮಿತ್ ಶಾ ಅವರೇ, ಇವತ್ತು ನೀವು ಎಲೆಕ್ಷನ್ ಸಂದರ್ಭದಲ್ಲಿ ದೀನ ದಲಿತರನ್ನು ಓಟ್ ಪಡೆದಿರಿ. ಓಟ್ ಪಡ್ಕೊಂಡು ಇವತ್ತು ಸಂವಿಧಾನ ವಿರುದ್ಧ ನೀವು ಮಾತಾಡೋದು, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇವರಲ್ಲ ಅಂತಂದು ಹೇಳಿದ ಮಾತು, ನಿನಗೆ ಧಿಕ್ಕಾರವನ್ನು ಕೂಗ್ತೀವಿ. ದೀನ ದಲಿತರಿಗೂ ಬಡವರಿಗೂ ಅಲೆಮಾರಿಗಳಿಗೆ ದೇವರು ತಾನೇ ನಮ್ಮ ಅಂಬೇಡ್ಕರು. ನಾವು ಅಂಬೇಡ್ಕರ್ ಅಂತಾನೆ ಭಾವಿಸ್ತೀವಿ, ದೇವರಂತಾನೆ. ಹಾಗಾಗಿ ಅಂತ ದೇವರಿಗೆ ನೀವು ಅವಮಾನ ಮಾಡಿದ್ರಿ. ನಿಮ್ಮ ಬುದ್ಧಿ, ನಿಮ್ಮ ಇದನ್ನು ತಾವು ಸಂಸತ್ನಲ್ಲಿ ಮಂಡಿಸಿರಿ. ಆದರೆ ನೀವು ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲರೂ ದೇವರೇ, ನಮಗೆ ಮತದಾರ ಬಂಧುಗಳು ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಂದ ಮಾತಾಡಿದ್ರಿ. ಹಾಗಾಗಿ ನೀವು ಮತ ಪಡ್ಕೊಂಡು ಲೋಕಸಭೆಯಲ್ಲಿ ನಮ್ಮ ಇಡೀ ದಲಿತ ಸಮುದಾಯಗಳ ದೇವರು ನಮ್ಮ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದ್ರಿ. ನಿಮ್ಮನ್ನ ಕೂಡಲೇ ಗಡಿಪಾರಿ ಮಾಡಬೇಕು, ನಿಮ್ಮನ್ನ ಕೂಡಲೇ ಸಂಸತ್ ಸದಸ್ಯವನ್ನು ರದ್ದುಪಡಿಸಬೇಕು. ಇದೇ ಮೋದಿ ಅವರು ಇವತ್ತು ಜನಸಾಮಾನ್ಯರ ಹೆಸರು ಹೇಳಿಕೊಂಡು ಬಂದಿದ್ರು, ಜನರೇ ದೇವರಂತಿದ್ರು. ಇವತ್ತು ನಮ್ಮನ್ನ ದೇವರುಗಳ ರೂಪದಲ್ಲಿ ನೋಡ್ತಾ ಇದ್ರಿ. ಹಾಗಾಗಿ ಅಮಿತ್ ಶಾ ಅವ್ರನ್ನ ವಜಾಗೊಳಿಸಬೇಕು. ಅಮಿತ್ ಶಾ ಅವರ ರಾಜೀನಾಮೆ ಮಾಡತಕ್ಕನ್ನ ನಮ್ಮ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ನಾವು ಧಿಕ್ಕಾರವನ್ನು ಕೂಗಿ ತಾವು ಹೋರಾಟ ಮಾಡ್ತೀವಿ ಅಂತೇಳಿ ಆಗ್ರಹಿಸ್ತೀವಿ ಬಂಧುಗಳೇ. ಜೈ ಭೀಮ್.